ಈ ಮನುಷ್ಯ ಹಾವಿನ ಬಾಲವನ್ನು ಕತ್ತರಿಸುತ್ತಾನೆ. ಮತ್ತೆ ಕಟ್ಟಾದ ಹಾವಿನ ಬಾಲವನ್ನು ಗ್ಲಾಸ್ಗೆ ಟಚ್ ಮಾಡಲು ಪ್ರಾರಂಭಿಸುತ್ತಾನೆ. ಮತ್ತೆ ಸ್ವಲ್ಪ ಸಮಯದ ನಂತರ ಹಾವಿನ ಬಾಲ ಉದ್ದವಾಗಿ ಸರಿಯಾಗಿ ಬಿಡುತ್ತದೆ. ಮತ್ತೆ ಈ ಮನುಷ್ಯ ಹಾವಿನ ಬಾಯಲ್ಲಿ ಒಂದು ಡೈಮಂಡನ್ನು ಹಾಕುತ್ತಾನೆ. ಮತ್ತೆ ಹಾವಿನ ರಕ್ತದಲ್ಲಿ ಆ ಡೈಮಂಡನ್ನು ಹಾಕುತ್ತಾನೆ. ಆದ್ದರಿಂದ ಹಾವಿನ ರಕ್ತ ಒಂದು ಆಕಾರವನ್ನು ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಹಾವಿನ ರಕ್ತ ಒಂದು ಆಕಾರವನ್ನು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತದೆ. ಮತ್ತೆ ಅದರಿಂದ ಒಬ್ಬ ಮನುಷ್ಯ ಹೊರಗಡೆ ಬರುತ್ತಾನೆ. ಆ ಮನುಷ್ಯ ಹೊರಗಡೆ ಬಂದು ಆ ಮನುಷ್ಯನನ್ನು ಸಾಯಿಸುತ್ತಾನೆ. ಅದೇ ಆವಾಗ ಹಾವಿನ ಬಾಲ ಕತ್ತರಿಸಿದನಲ್ಲ ಅವನನ್ನು. ಈ ಮನುಷ್ಯ ಹಾವಿನ ರಕ್ತದಿಂದ ಸೃಷ್ಟಿಯಾಗಿದ್ದ. ಆವಾಗ ಇವನು ತನ್ನ ಬೆರಳನ್ನು ಕತ್ತರಿಸುತ್ತಾನೆ. ಆದರೆ ಇವನ ಬೆರಳು ಮತ್ತೆ ಸರಿಯಾಗಿ ಬಿಡುತ್ತದೆ. ಈಗ ಮರುಕ್ಷಣವೇ ಇವನು ಒಬ್ಬಳು ಹುಡುಗಿಯನ್ನು ಸಾಯಿಸುವವನಾಗಿದ್ದ. ಆದರೆ ಆವಾಗ ಸೆಕ್ಯೂರಿಟಿ ಇವನ ಕೈಗೆ ಗುಂಡನ್ನು ಹಾರಿಸುತ್ತಾನೆ. ಮತ್ತೆ ಇವನು ಸೆಕ್ಯೂರಿಟಿಯನ್ನು ಹೊಡೆದು ಇವನು ಕೆಳಗಡೆ ಜಿಗಿಯುತ್ತಾನೆ. ಈ ಮನುಷ್ಯನನ್ನು ಸಾಯಿಸುವುದು ಅಷ್ಟು ಸುಲಭಕರವಾಗಿರಲಿಲ್ಲ. ಇವನಿಗೆ ಏನಾದರೂ ಆದರೆ